ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ಜಗಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು ಶರಣಾರ್ಥಿ. ಒಂದು ಅಕ್ಕ ಮಹಾದೇವಿರವರ ವಚನ, ನಿಜವಾಗಿರ್ತಕ್ಕಂತಹ ಅಂತರಂಗದ ದೇವನನ್ನು ಅರಿತುಕೊಂಡು ನೆಮ್ಮದಿಯಿಂದ ಆತ್ಮಸಾಕ್ಷಿನಿಂದ ಬದುಕುವ ಸಲುವಾಗಿ. ಹಗಲು 4 ಜಾವ ಅಸನಕ್ಕೇ ಕುದಿವರು, ಇರುಳು 4 ಜಾವ ವ್ಯಸನಕ್ಕೇ ಕುದಿವರು, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ, ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರೂ ಚನ್ನಮಲ್ಲಿಕಾರ್ಜುನ ದೇವ. ಈ ಚಿಕ್ಕದಾಗಿರ್ತಕ್ಕಂಥ ಅಕ್ಕ ಮಹಾದೇವಿರವರ ವಚನವನ್ನು ಯಾರು ಆತ್ಮ ಅವಲೋಕನ ಮಾಡಿಕೊಂಡು ಗಟ್ಟಿತನದಿಂದ ನಂಬಿ ಬದುಕುತ್ತಾರೋ ನಿಜವಾಗಿರ್ತಕ್ಕಂತಹ ಮಾನವ ಮಹಾದೇವ ಆಗಲು ಸಾಧ್ಯವಿದೆ. ಇನ್ನೊಂದು ಬಸವಣ್ಣನವರ ವಚನ, ತನ್ನ ಆಶ್ರಯ ರತಿ ಸುಖವ, ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ, ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ, ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರು ಕೂಡಲ ಸಂಗಮ ದೇವ. ಮಹಾತ್ಮ ಬಸವಣ್ಣನವರ ಈ ವಚನ ಏನು ಹೇಳಿಕೊಡುತ್ತಂದರೆ, ಈ ಲಿಂಗ ಆಯತ್ ಧರ್ಮ ಇದು ಜಾತಿರಹಿತ ಧರ್ಮ, ಇದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಧರ್ಮ, ಇದು ಬ್ರಹ್ಮಾಂಡದ ಒಂದು ಪಂಚಮಹಾಭೂತಗಳಿಂದ ಒಳಗೊಂಡಿರ್ತಕ್ಕಂತಹ ಈ ಮಾನವ ಲೋಕ, ಇಡೀ ಜಗತ್ತಿನ ಪ್ರಾಣಿ ಪಕ್ಷಿ ಗಿಡ ಮರಗಳೆಲ್ಲರಿಗೂ ಹುಟ್ಟಿ ಎಲ್ಲದಕ್ಕೂ ದಾನ ಜೀವದಾನವನ್ನು ಕೊಡ್ತಕ್ಕಂಥ ಜಗದೀಶನೇ ಎಲ್ಲರೊಳಗೆ ಇದ್ದು ಎಲ್ಲರ ಒಳಗೆ ಇದ್ದು ನಮ್ಮೊಳಗೆ ಕೂಡ ಇದ್ದಾನೆ ಎಂದು ಹೇಳಿಕೊಡುತ್ತವೆ. ಇನ್ನೊಂದು ಬಸವಣ್ಣನವರ ವಚನ, ವೇದಶಾಸ್ತ್ರದವರ ಹಿರಿಯರೆನ್ನೇನು, ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನು, ಇವರು ಹಿರಿಯರುಗಳೇ ಯಾಗ ನಟ್ಟು ವಿಗಪಾಣರು, ಇದಕ್ಕಿಂತ ಅಧಿಕ ಸಾಧಿಸಿದವರನ್ನು ಕಿರಿಯರೇ, ಇಂತೂ ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ಈಗ ಕೆಲವು ದಿವಸಗಳ ಹಿಂದೆ ಈ ಮನುವಾದಿಗಳು, ಈ ದೇಶದ್ರೋಹಿಗಳು ವಚನ ದರ್ಶನ ಎಂಬ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಅದರ ಮೇಲೆ ಬಾಣು ಬಿಲ್ಲು ಯಾರ್ಯಾರ್ದೋ ಭಾವಚಿತ್ರ ಹಾಕಿ ಅಯೋಧ್ಯ ಪ್ರಕಾಶಿತ್ ಅಂತೇಳಿ ಮಾಡಿದ್ದಾರೆ. ಅವರು ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು. ಸತ್ಯವನ್ನು ಮರೆಮಾಚಿ ಒಳಗಡೆ ಸುಳ್ಳನ್ನು ತುರುಕಿ ಜನರಿಗೆ ಮತ್ತೆ ಗುಲಾಮರನ್ನಾಗಿಟ್ಟುಕೊಳ್ಳುವ ಒಂದು ದೊಡ್ಡ ಹುನ್ನಾರ ಇದೆ. ಶರಣಶಕ್ತಿ ಇವರು ಯಾರು ಕೂಡ ಏಕದೇವ ಉಪಾಸನೆ ಇದ್ದೀರಾ? ನೀವು ಯಾರು ಈ ಕೆಲಸ ಮಾಡ್ತಾಯಿದ್ದೀರಾ? ನೀವು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಳ್ತೀರಾ? ಅಲ್ಲಮ ಪ್ರಭು ಅವರು ಒಪ್ಪಿಕೊಂಡಾರಲ್ಲ, ಅಕ್ಕ ಮಹಾದೇವಿರವರು ಒಪ್ಪಿಕೊಂಡರಲ್ಲ, ಮಡಿವಾಳ ಮಾಚಿ ತಂದೆಯವರು ಒಪ್ಪಿಕೊಂಡರಲ್ಲ, ಅಂಬಿಗರ ಚೌಡಯ್ಯ, ಎಲ್ಲ 770 ಜನ, ಲಕ್ಷದ ಮೇಲೆ 96,000 ಶರಣರು ಬಸವಣ್ಣನವರನ್ನು ಗುರು, ಧರ್ಮದ ಗುರು, ಲಿಂಗಾಯತ ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರಲ್ಲ, ಒಪ್ಪಿಕೊಂಡು ಅವರ ಬಗ್ಗೆ ಕೊಂಡಾಡಿದ್ದಾರೆ. ಆದರೆ ಬಸವಣ್ಣನವರು ಏನು ಹೇಳುತ್ತಾರೆ? ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ನನಗಿದೆ ದಿವ್ಯ ಎಂದು ಇಡೀ ಜಗತ್ತಿನ ಇವತ್ತಿನ ಎಲ್ಲ ರಾಜಕಾರಣಿಗಳಾದವರು, ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಬಸವಣ್ಣನವರೇ ಗುರು ಎಂದು ಅಲ್ಲಮ ಪ್ರಭುರವರು ಹೇಳಿದ್ದಾರೆ. ನನಗೆ ಗುರು, ನಿಮಗೆ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹಿಸು. ಏನೇನೋ ನಿಮಗೆ ಸಾಕ್ಷಿಗಳು ಬೇಕಲ್ಲ, ಅವೆಲ್ಲವೂ ಸಿಗುತ್ತವೆ. ಹೀಗೆ ಒಂದು ವೇಳೆ ಕಲಬೆರಕೆ ಮಾಡುತ್ತಾ ಹೋದರೆ ಒಂದು ವೇಳೆ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ವಿರುದ್ಧ ಕೇಸುಗಳನ್ನು ಹಾಕಿ ನಿಮ್ಮೆಲ್ಲರನ್ನ ಕೂಡ ವಚನ ಸಾಹಿತ್ಯ, ಸತ್ಯವಾಗಿರ್ತಕ್ಕಂಥ ವಚನ ಸಾಹಿತ್ಯದ ಮೂಲಕ ನೀವು ಅನ್ಯಾಯಕ್ಕೆ ಒಳಗಾಗುತ್ತೀರಿ.
ಸುಳ್ಳಿಗೆ ಒಳಗಾಗುತ್ತೀರಿ. ಕಾರಣ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಇಷ್ಟಲಿಂಗದ ಧರ್ಮ, ಲಿಂಗ ಆಯತ ಧರ್ಮ, ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಹೇಳಿದ ಧರ್ಮ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಎಂದು ಹೇಳಿದ ಧರ್ಮ. ಸಿಕ್ಕಿಕೊಳ್ಳುವುದಿಲ್ವ ನೀವು? 100% ಸಿಕ್ಕಿಕೊಳ್ಳುತ್ತೀರಾ. ಇವತ್ತ ಜಗತ್ತ ತುಂಬ ವಚನಗಳನ್ನು ಪಸರಿಸಿವೆ. ಅದರಲ್ಲಿ ಕಲಬೆರಕೆಯಾಗಿದ್ದು, ಈಗ ರವಾದಲ್ಲಿ ರೇತಿ ಕಲಿಸ್ತಾ ಇದ್ದಾರೆ ಕಳ್ಳರು, ಮತ್ತೊಂದರಲ್ಲಿ ಮತ್ತೊಂದು ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡ್ತಾ ಸಿಕ್ಕೊಂಡಿಲ್ಲವಾ? ಸಿಕ್ಕಿಕೊಳ್ತಾರೆ. ನೀವು ಕೂಡ ಸಿಕ್ಕಿಕೊಳ್ಳುತ್ತೀರಿ. ಇಂತಹ ಪಾಪದ ಕೆಲಸ ಮಾಡಬೇಡಿ, ಮಾಡಬೇಡಿ, ಮಾಡಬೇಡಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವದ ಕೇಂದ್ರವಾಗಿರ್ತಕ್ಕಂತಹ ಬಸವ ಭೂಮಿ, ಬಸವ ಕಲ್ಯಾಣದಿಂದ ಸಕಲ ಮಾನವ ಜೀವರಾಶಿಗಳಿಗೆ ಲೇಸನ್ಯವಾಗಲಿ ಅಂತ ಒಂದು ಕಳಕಳಿ ಇಟ್ಟುಕೊಂಡು ಬದುಕಿದ್ದೆ. ಆದರೆ ನಿಮಗೆ ಸೃಷ್ಟಿಕರ್ತ ನಿಮ್ಮನ್ನು ಒಂದು ಆಶೀರ್ವಾದ ಸಿಗುತ್ತದೆ. ನಿಮ್ಮ ಅಂತರಂಗದಲ್ಲಿ ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಂಡು ಕೆಟ್ಟ ಕಾರ್ಯ ಮಾಡಬೇಡಿರಿ. ಒಳ್ಳೆಯದು ಕಾರ್ಯ ಮಾಡದೆ ಹೋದರೂ ಪರವಾಗಿಲ್ಲ, ಆದರೆ ಕೆಟ್ಟದನ್ನು ಮಾಡಬೇಡಿ, ಮಾಡಬೇಡಿ, ಮಾಡಬೇಡಿ ಎಂದು ಈ ಮೂಲಕ ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ಈ ವಿಡಿಯೋ ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ, ಅವತ್ತ ವಿಶ್ವದಲ್ಲಿಯೇ ನಮ್ಮ ಭಾರತ ದೇಶ ಒಂದು ಶ್ರೀಮಂತ ರಾಷ್ಟ್ರವಾಗುತ್ತದೆ, ಒಂದು ಸತ್ಯದ ರಾಷ್ಟ್ರವಾಗುತ್ತದೆ ಎಂದು ಹೇಳುತ್ತಾ, ಕೊನೆಯದಾಗಿ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.